ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಾರೆ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ವಿಟಿಯುದು SGPA ಅಂಡ್ CGPA ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಯಾರ್ಯಾರಿಗೆ ಗೊತ್ತಿಲ್ಲ, ಈ ವಿಡಿಯೋನ ಫುಲ್ ನೋಡಿ, ಈಸಿ ಇರುತ್ತೆ. ಈ ವೆಬ್ಸೈಟಿಗೆ ಹೋಗಿ ಇಲ್ಲಿ ವಿಟಿಯು SGPA ಕ್ಯಾಲ್ಕುಲೇಟರ್, ವಿಟಿಯು CGPA ಕ್ಯಾಲ್ಕುಲೇಟರ್, ವಿಟಿಯು ಪರ್ಸೆಂಟೇಜ್ ಕ್ಯಾಲ್ಕುಲೇಟರ್ ಅಂತ ಇದೆ. ಇಲ್ಲಿ ನಿಮ್ಗೆ SGPA ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಇಲ್ಲಿ CGPA ಕ್ಯಾಲ್ಕುಲೇಟ್ ಮಾಡಬೇಕು. CGPA ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಲಾಸ್ಟ್ ತೋರಿಸ್ತೀನಿ ನೋಡಿ. ಬೇಕಾದ್ರೆ CGPA ಕ್ಯಾಲ್ಕುಲೇಟರ್ ಹೋದ್ರೆ ಇಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಎಲ್ಲಾ CGPA ಹಾಕಿದ್ರೆ ನಿಮಗೆ CGPA ಕೊಡುತ್ತೆ, ಓಕೆನಾ. ಬಟ್ ನಿಮಗೆ ನೀವು ಒಂದ್ ಸೆಮಿ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಅಂದ್ರೆ SGPA ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. SGPA ಅಂತಲೇ CGPA ಬರೋದು. ಇಲ್ಲಿ ಕೇಳುತ್ತೆ ವಿಟಿ SGPA ಕ್ಯಾಲ್ಕುಲೇಟರ್ ಸ್ಕೀಮ್ ನ ಸೆಲೆಕ್ಟ್ ಮಾಡಿ ಅಂತ. 22 ಸ್ಕೀಮ್ ಇದೆ, 22 ಸ್ಕೀಮ್ ನ ಸೆಲೆಕ್ಟ್ ಮಾಡಿ. 25 ಸ್ಕೀಮ್ ಇದೆ, 25 ಸ್ಕೀಮ್ ನ ಸೆಲೆಕ್ಟ್ ಮಾಡಿ. 25 ಸ್ಕೀಮ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮ್ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಯಾವ್ದು ಸೆಮಿಸ್ಟರ್ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ನ ಸೆಲೆಕ್ಟ್ ಮಾಡ್ತೀನಿ. ಸೆಕೆಂಡ್ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಯಾವ್ದು ಬ್ರಾಂಚ್ ಅಂದ್ರೆ ಬಿ ಸೈಕಲ್ ಸಿ ಸೈಕಲ್, ಇಲ್ಲಿ ಬಿ ಸೈಕಲ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೊಡುತ್ತೆ ಇಲ್ಲಿ ಮ್ಯಾಥ್ಸ್ ಎಷ್ಟು ಮಾರ್ಕ್ಸ್ ಅಂತ. ಇಲ್ಲಿ ಮ್ಯಾಥ್ಸ್ ಫಾರ್ ಎಕ್ಸಾಂಪಲ್ ಒಂದು 60 ಕೊಡ್ತೀನಿ, ಓಕೆನಾ. ಇಲ್ಲಿ ನಿಮ್ ಫಿಸಿಕ್ಸ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾ ಇದೆ, ಇಲ್ಲಿ ಒಂದು 60 ಕೊಡ್ತೀನಿ. ಇಲ್ಲಿ ಎ 3 ಕ್ರೆಡಿಟ್ಸ್. ಇಲ್ಲಿ ಏನಾದ್ರು ನಿಮ್ ಬೇರೆ ಸಬ್ಜೆಕ್ಟ್ ಇದ್ರೆ ಇಲ್ಲಿ ನಿಮ್ಗೆ ಕ್ರೆಡಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಇಲ್ಲಿ ಬಿಟ್ಟು ನಿಮ್ ಫೀ ಸೈಕಲ್ ಅಲ್ಲಿ ಅದರ ಒಂದು ಬಿಲ್ಡಿಂಗ್ ಸೇರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು 3 ಕ್ರೆಡಿಟ್ಸ್ ಇರುತ್ತೆ. ಅದ್ರ ಮಾರ್ಕ್ಸ್ ನೇ ಹಾಕಿ, ಓಕೆನಾ. ಇದನ್ನ ಒಂದು 85 ಅಂತ ಕೊಟ್ಟು ನೆಕ್ಸ್ಟ್ ಇಂಜಿನಿಯರಿಂಗ್ ಸೈನ್ಸ್ ಕಾಸ್ಟ್. ಇಲ್ಲಿ ಎಲೆಕ್ಟ್ರಿಕಲ್ ಸೈನ್ಸ್ ಕೇಳ್ತಿದೆ, ಅದು ಎಲೆಕ್ಟ್ರಿಕಲ್ ಎಷ್ಟು ಅಂತ ಅಂದ್ರೆ 20 ಕೊಡ್ತೀನಿ, ಫೇಲ್ ಅಂತ ಹೋಗುತ್ತೆ. 69 ಅಂತ ಕೊಡ್ತೀನಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್ ಫಾರ್ ಎಕ್ಸಾಂಪಲ್ ಪೈಥಾನ್, ಸಿ ಪ್ರೋಗ್ರಾಮ್ ಯಾವ್ದಾದ್ರು ಆಯ್ತು ಅದ್ರದ್ದು, ಓಕೆನಾ. 86 ಅಂತ ಕೊಡ್ತೀನಿ. ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಅಂತ ಇದ್ರದ್ದು ಕ್ರೆಡಿಟ್ಸ್ ಒಂದು ಎಷ್ಟಿದ್ರು ಆಗುತ್ತೆ, ಜಸ್ಟ್ ಪಾಸ್ ಆದ್ರೂ ಆಗುತ್ತೆ. ಒಂದು 65 ಕೊಡ್ತೀನಿ, ಓಕೆನಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟು, ಇದ್ರ 0 ಕ್ರೆಡಿಟ್ ಇದೆ. ಎಷ್ಟಾರು ಮಾರ್ಕ್ಸ್ ಬಂದಿರ್ಲಿ, ಇದ್ರೆ 100 ಬಂದಿರಲಿ ಏನು ಪ್ರಯೋಜನ ಇಲ್ಲ. ಬೇಕಾದ್ರೆ 100 ಕೊಡ್ತೀನಿ, 0 ಕೊಡ್ತೀನಿ. 0 ಕೊಟ್ರೆ ಏನು ಪ್ರಯೋಜನ ಇಲ್ಲ. ಇಂಡಿಸಿಪ್ಲೈನ್ ಪ್ರಾಜೆಕ್ಟ್ ಲರ್ನಿಂಗ್ ಇದಕ್ಕೆ 1 ಕ್ರೆಡಿಟ್ ಇದೆ, ಪಾಸ್ ಆದ್ರೂ ಆಗ್ಬೇಕು, ಓಕೆನಾ. 65 ಕೊಡ್ತೀನಿ, ಓಕೆನಾ. ಇಲ್ಲಿ ಕ್ಯಾಲ್ಕುಲೇಟಿಂಗ್ SGPA ಅಂತ ಕೊಟ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ. ಫೈನಲ್ SGPA ಎಷ್ಟು ಅನ್ನೋದು 7.7, ಓಕೆನಾ, ಅಷ್ಟೇ. ಯಾಕಂದ್ರೆ ನನ್ನ ಮಾರ್ಕ್ಸ್ ಕಡಿಮೆ ಇರೋದು ಯಾವ್ದ್ರಲ್ಲಿ, ಯಾಕೆ ನಿಮ್ದು ಮಾರ್ಕ್ಸ್ ಕಡಿಮೆ SGPA ಕಡಿಮೆ ಬರುತ್ತೆ ಅಂತ ಇದ್ರನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಮ್ಯಾಥ್ಸ್ 4 ಗ್ರೇಡ್ಸ್ ಬರೀ 61 ತೆಗ್ದಿನಿ ಅಂತ ಅಂದ್ರೆ ನನಗೆ 7 ಗ್ರೇಡ್ ಸಿಕ್ಕಿದೆ. 4 ಗ್ರೇಡ್ಸ್ ಬರೀ 7 ಗ್ರೇಡ್ ಸಿಕ್ಕಿದ್ರೆ 28 ಅಷ್ಟೇ, ಓಕೆನಾ. ಇದು ನನ್ನ ಫಿಸಿಕ್ಸ್ 4 ಕ್ರೆಡಿಟ್, ಇದ್ರಲ್ಲೂ ನನ್ ಕಡಿಮೆ ಮಾರ್ಕ್ಸ್ ಬಂದಿದೆ, ಅದಕ್ಕೆ ನನ್ನ SGPA ಕಡಿಮೆ ಬಂದಿರೋದು. ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬಂದಿರೋದು, 3 ಕ್ರೆಡಿಟ್, ಅದಕ್ಕೆ ಇಷ್ಟ ಬಂದಿದೆ. ಇನ್ನೂ ಕಡಿಮೆ ಬರೋದು ನಾನು ಹಾಕಿರೋ ಮಾರ್ಕ್ಸ್ ಅಲ್ಲಿ, ಓಕೆನಾ. ನಾನು ಹೇಳ್ತಾ ಇರೋದು ನನ್ನ ಮಾರ್ಕ್ಸ್ ಅಲ್ಲ ಇದು. ಬಟ್ ಇದ್ರಲ್ಲಿ ನಿಮಗೆ ಇಂಗ್ಲಿಷ್ ಬೇಕಾದ್ರೆ 18 ತೆಗಿರಿ, ಟೆನ್ಷನ್ ಬೇಕಾದ್ರೆ ಅದು ಎಷ್ಟು ಪಾಸ್ ಆದ್ರೂ ನಿಮಗೆ ಅದು ಎಷ್ಟು ಬರ್ಬೇಕದು ಗ್ರೇಡ್ ಬಂದ್ಬಿಡುತ್ತೆ, ಓಕೆನಾ. ಇದ್ರಲ್ಲೂ ಅಷ್ಟೇ 0 ಕೊಟ್ಟರು ಇದು ಫುಲ್ ಗ್ರೇಡ್ ಬರುತ್ತೆ. ಇದ್ರದ್ದು ಏನು ಪ್ರಯೋಜನನೇ ಇಲ್ಲ. ಬಟ್ ಇದ್ರಲ್ಲಿ 1 ಕ್ರೆಡಿಟ್ ಬಗ್ಗೆ ನೀವು ಟೆನ್ಷನ್ ತಗೊಂಗಿಲ್ಲ. ನೀವು ಯಾವ್ದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, 3 ಕ್ರೆಡಿಟ್ ಮತ್ತೆ 4 ಕ್ರೆಡಿಟ್, ಆಗ ಮಾತ್ರ SGPA ಜಾಸ್ತಿ ಬರುತ್ತೆ, ಓಕೆನಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಬರ್ತಿರುತ್ತೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ SGPA ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಲಿ.